ಆತ್ಮೀಯರೇ, ತಮಗೆಲ್ಲ ಆಧಾರದ ಸ್ವಾಗತ. ಇಂದು ದಿನಾಂಕ 7/12/2025 ರವಿವಾರದಂದು ನವಲಗುಂದ ನಗರದಲ್ಲಿ ಅದ್ಧೂರಿಯಾಗಿ ಸರ್ವಧರ್ಮ ಸಾಮೂಹಿಕ ಜೋಡಿಗಳ ಮದುವೆ ಸಮಾರಂಭ. ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾನ್ಯ ಜನಪ್ರಿಯ ಜನಪರ ಹಾಗೂ ರೈತಪರ ಚಕ್ಕಡಿದಾರಿ ಹರಿಕಾರನೆಂದೇ ಈ ನಾಡಿನಲ್ಲಿ ಗುರುತಿಸಿಕೊಂಡಂಥ ಮಾನ್ಯ ಶ್ರೀ NH ಕೋನರೆಡ್ಡಿಯವರ ಮಗನಾದ ಚಿರಂಜೀವಿ ನವೀನ್ ಕುಮಾರ್ ಇವರ ಆರತಕ್ಷತೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಸುಮಾರು 75 ಜೋಡಿಗಳ ಸಾಮೂಹಿಕ ವಿವಾಹವನ್ನು ಕಲ್ಯಾಣದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಈ ಕಲ್ಯಾಣದ ಕಾರ್ಯಕ್ರಮಕ್ಕೆ ವಧುವರರಿಗೆ ಹಾಗೂ ನವೀನ್ ಕುಮಾರ್ ಅವರಿಗೆ ಆಶೀರ್ವದಿಸಲು ಆರತಕ್ಷತೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತರಿಗೆ, ಎಲ್ಲ ಒಂದು ಅಭಿಮಾನಿಗಳಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಇದು ಪೆಂಡಾಲಿನ ವ್ಯವಸ್ಥೆ. ಇದು ಅಲ್ಲೇ ಇಬ್ರಾಹಿಂಪುರ ರೋಡಿಂದ ನವಲಗುಂದಿಂದ ಇಬ್ರಾಹಿಂಪುರ ರೋಡ್ ಹೋಗುವ ಬಲಕಿನ ಭಾಗದಲ್ಲಿ ಹೆಬ್ಬಳ್ಳಿಯವರ ಒಂದು ಹೊಲ ಮತ್ತು ಪ್ಲಾಟ್ಗಳಿವೆ. ಆ ಒಂದು ವಿಶಾಲವಾದ ಜಾಗದಲ್ಲಿ ಬಂದಂಥ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಆ ರಸ್ತೆಯಿಂದ ಹಿಡಿದು ಇವರ ಹೊಲದ ಅಂಚಿಗೆ, ಅಂದರೆ ಆ ಕಡೆಯಲ್ಲಿ ಹುಚ್ಚನಗೌಡ್ರ ಹೊಲ ಅಂತ ಬರುತ್ತೆ, ಆ ಹೊಲದವರೆಗೂ ಒಂದು ಭಾಗ, ಒಂದು 40 ಅಥವಾ 50 ಕೌಂಟರ್ ಈ ಕಡೆ. ಅದೇ ರೀತಿ ಅಲ್ಲೇ ಆ ಒಂದು ಹುಚ್ಚನಗೌಡ್ರ ಹೊಲದ ತುದಿಯಿಂದ ಮತ್ತೆ ಈ ಇಬ್ರಾಹಿಂಪುರ ರಸ್ತೆಯವರೆಗೆ ಹೆಬ್ಬಳ್ಳಿಯವರ ಹೊಲದಲ್ಲಿ ಪ್ಲಾಟ್ನಲ್ಲಿ ಆ ಕಡೆ ಒಂದು ಭಾಗ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಯಾವುದೇ ಒಂದು ನುಗ್ಗಲು ಇಲ್ಲ, ಅಷ್ಟೊಂದು ವಿಶಾಲವಾಗಿ ಸಮೃದ್ಧವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ಭವ್ಯವಾದ ಒಂದು ವೇದಿಕೆ ನೆರಳಿಗಾಗಿ ಹಾಕಿ ಭವ್ಯವಾದ ವೇದಿಕೆಯಲ್ಲಿ ಬಂದಂಥ ಜನರಿಗೆ ಊಟದ ಯಾವುದೇ ತೊಂದರೆಗಳು ಆಗದಂತೆ ಮತ್ತು ಎರಡೂ ಬದಿಯಲ್ಲಿ ವಿಶಾಲವಾದ ಜಾಗವನ್ನು ಬಿಟ್ಟಿದ್ದಾರೆ. ಜನರಿಗೆ ವಾಹನಕ್ಕೆ ಬಂದು ಹೋಗಲು ವಿಶಾಲವಾದ ಜಾಗವನ್ನು ಬಿಟ್ಟಿದ್ದಾರೆ. ಊಟದ ವಿಶೇಷ ಏನಂದರೆ ಚಪಾತಿ, ಬ್ಯಾಳಿ, ಡಾಲು ಮತ್ತು ಬದನೆಕಾಯಿ ಪಲ್ಯ, ರೊಟ್ಟಿ ಮತ್ತು ಬೂಂದಿ ಮತ್ತು ಪಲಾವನ್ನು, ಆಮೇಲೆ ಅನ್ನ, ಸಾರು, ಇಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ನೋಡಿ ಜನ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಜನರಿಗೆ ಸ್ವಲ್ಪ ಸ್ವಚ್ಛತೆ ಒಂದು ಅರಿವು ಕಡಿಮೆ. ಅಲ್ಲಿ ಮುನ್ಸಿಪಾಲ್ಟಿಯಿಂದ ಕಸದ ಗಾಡಿಗಳನ್ನು ಇಟ್ಟಿದ್ದಾರೆ. ಕಸದ ಗಾಡಿಗಳನ್ನು ಇಟ್ಟರೂ ಸಹ ಎಲ್ಲಿ ಬೇಕಾದಲ್ಲಿ ಇವುಗಳನ್ನು ಇಟ್ಟಿದ್ದಾರೆ. ಅದು ತಪ್ಪು, ಅದು ಅವ್ರ ಮೇಲೆ ಹಾಕಿಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಇದು ಒಂದು ಜಾತ್ರೆಯ ಒಂದು ನಮ್ಮ ನವಲಗುಂದದಲ್ಲಿ ವಿಶೇಷ ಅಂದರೆ ಶ್ರೀ ರಾಮಲಿಂಗೇಶ್ವರ ಕಾಮನದೇವರ ಒಂದು ಉತ್ಸವವು ಬಹಳ ವಿಶೇಷ. ಆ ಉತ್ಸವಕ್ಕೆ ಆಗಮಿಸುವಷ್ಟು ಭಕ್ತರೇ ಅಲ್ಲಿ 5 ದಿವಸ ಆಗಮಿಸ್ತಾರೆ. ಆದರೆ ಇಲ್ಲಿ ಒಂದೇ ದಿನದಲ್ಲಿ ಇಷ್ಟು ಜನ, ಒಂದು ಸಂಘಟಕರು ಹೇಳೋ ಪ್ರಕಾರ 1.5 ಲಕ್ಷ ಜನ ವಹಿವಾಟಾಗಿದೆ ಅಂತ ಹೇಳ್ತಾರೆ. ಬಂದಂಥ ಎಲ್ಲ ಇವರಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಎಲ್ಲರಿಗೂ ಒಂದೊಂದು ಬಾಟ್ಲಿ, 1, 2, 3 ಹೀಗೆ. ಇಲ್ಲೇ ನೋಡಿ ಊಟದ ಕೌಂಟರು ನೋಡಿ, ಅದೇ ಭಾಳ ಉತ್ತಮವಾದ ಒಂದು ಇದ್ರದ್ದು ತೊಗರಿಬೇಳೆದು ಒಂದು ಇದು ದಾಲು, ರೊಟ್ಟಿ, ಆ ಕಡೆ ಬುಂದೆ ಇದೆ. ಅಲ್ಲಿ ಮುಂದೆ ಅನ್ನದ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮುಂದಿನ ಇದರಲ್ಲಿ. ಎಷ್ಟು ವ್ಯವಸ್ಥಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಒಂದು ಮದುವೆಯ ಸಾಮೂಹಿಕ ಮದುವೆ ಕಾರ್ಯಕ್ರಮಗಳನ್ನು ನವಲಗುಂದದ ಯುವಕ ಸಂಘ ಹಾಗೂ ಇನ್ನಿತರ ಸಂಘಟನೆಗಳು ಸೇರಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಎಲ್ಲರಿಗೂ ಈ ಒಂದು ಊಟದ ವ್ಯವಸ್ಥೆ ಮಾಡಿದಂಥ ಇದು ಕಮಿಟಿಯವರಿಗೆ, ಅಂದರೆ ಎಲ್ಲ ಇದಕ್ಕೆ ಒಂದೊಂದು ಕಮಿಟಿಗಳನ್ನು ನೇಮಿಸಿದ್ದಾರೆ. ಇಷ್ಟು ಅದ್ಧೂರಿಯಾಗಿ ಒಂದು ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಂಡಂಥ ನಮ್ಮ ಮಾನ್ಯ ನವಲಗುಂದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ NH ಕೋನರೆಡ್ಡಿ ಅವರಿಗೆ ನಾವು 75
ವಿವಾಹ ಜೋಡಿಗಳ ಪರವಾಗಿ ಮತ್ತು ಅವರ ಕುಟುಂಬದ ಪರವಾಗಿ ಮತ್ತು ಊರಿನ ಗುರು ಹಿರಿಯರ ಪರವಾಗಿ ಅವರಿಗೆ ನಾವು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೆ ಅವರ ಒಂದು ಮುಂಚೂಣಿಯಲ್ಲಿ ಮತ್ತೆ ಇಂಥ ಧಾರ್ಮಿಕ ಸಾಮಾಜಿಕ ಕಾರ್ಯಗಳು ನಡೀಲಿ ಅಂತ ನಾನು ಆಶಿಸುತ್ತಾ ಹಾರೈಸುತ್ತಾ ಹಾಗೇ ಮುಂದಿನ ಒಂದು ರಾಜಕೀಯ ಜೀವನದಲ್ಲಿ ನಮ್ಮ ಮಾನ್ಯ ಎನ್.ಎಚ್. ಕೋನರೆಡ್ಡಿ ಅವರಿಗೆ ಉತ್ತಮ ರಾಜಕೀಯ ಸ್ಥಾನಮಾನಗಳು ಲಭಿಸಲಿ ಅಂತ ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.